ನಿಮಗೇನಾದರೂ ಚಿಕನ್ ಸಾರು ತಿನ್ನಬೇಕು ಅನ್ನಿಸ್ದಾಗ ನಮ್ಮ ಹಳ್ಳಿ ಕಡೆ ಮಾಡೋ ಈ ರೀತಿ ರುಚಿಯಾಗಿ ಕಡಲೆಕಾಳು ಸಾರನ್ನ ಒಂದ್ಸತಿ ಟ್ರೈ ಮಾಡಿ. ಸಖತ್ತಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನಮಸ್ಕಾರ ಎಲ್ರಿಗೂ, ಮಂಡ್ಯ ಕೈ ರುಚಿಗೆ ಸ್ವಾಗತ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಡ ಮಾಡ್ದೇ ಬನ್ನಿ, ಇವತ್ತಿನ ರುಚಿಯಾದ ಹಳ್ಳಿ ಸ್ಟೈಲಲ್ಲಿ ಕಡಲೆಕಾಳು ಮತ್ತು ಅಡ್ಲೆಕಾಯಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕಾದಿರೋ ಕುಕ್ಕರ್ಗೆ ನಾನಿಲ್ಲಿ 3 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದಿದ ತಕ್ಷಣ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು 2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಒಣಮೆಣಸಿನ್ಕಾಯಿ ಎಲ್ಲ ಸಿಡಿದಾದ್ಮೇಲೆ ಇವಾಗ ಇದಕ್ಕೆ ನಾನು ಒಂದು ದಪ್ಪ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತೀನಿ. ಈರುಳ್ಳಿ ಲೈಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು, ಇವಾಗ ಇದಕ್ಕೆ ನಾನು 1/2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗಿ, ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿ ಈ ರೀತಿ ಫ್ರೈ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡಿಕೊಂಡು, ಇವಾಗ ಇದಕ್ಕೆ ನಾನು ರಾತ್ರಿನೇ ನೆನೆಸಿಟ್ಟಿರೋ ಕಡಲೆಕಾಳನ್ನ ನಾನು ಅದಕ್ಕೆ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಏನು ಕಪ್ ತೋರಿಸ್ತಾ ಇದ್ದೀನಿ, ಈ ಕಪ್ಪಲ್ಲಿ 1.5 ಕಪ್ಪಷ್ಟು ನಾನು ಕಡಲೆಕಾಳನ್ನ ಹಾಕ್ಕೊಂಡಿದ್ದೆ. ಕಡಲೆಕಾಳನ್ನ ರಾತ್ರಿನೇ ನೆನೆಸೋಕ್ಕಾಗಿಲ್ಲ ಅಂತಂದರೆ ಸಾಂಬಾರು ಮಾಡೋದು 2-3 ಅವರ್ ಮುಂಚೆನೂ ಕೂಡ ನಾವು ಇದನ್ನು ನೆನೆಸ್ಕೊಂಡು ಸಾರು ಮಾಡ್ಬೋದು. ಕಡಲೆಕಾಳನ್ನ ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಕಾಳು ಈ ರೀತಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು 2 ಚಿಕ್ಕ ಕಡಲೆಕಾಯಿನ ಈ ರೀತಿ ಇಷ್ಟು ಸೈಜಲ್ಲಿ, ಈ ರೀತಿ ದಪ್ಪ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ನೀವು ಸಣ್ಣ ಕೂಡ ಕಟ್ ಮಾಡ್ಕೋಬೋದು. ಇದು ಬೆಂದ ಮೇಲೆ ಮೆತ್ತಗಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ಪೀಸ್ ಚೆನ್ನಾಗಿ ಸಿಗುತ್ತೆ. ಅಡ್ಲಿಕಾಯಿ ಹಾಕಾದ್ಮೇಲೆ ಇವಾಗ ಇದಕ್ಕೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದೆರಡನ್ನೂ 1-2 ನಿಮಿಷ ನಾನು ಇದನ್ನು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇದು ಫ್ರೈ ಆಗ್ತಿದ್ದಂಗೆ ಇದನ್ನು ಮುಚ್ಚಿಟ್ಟು ಇನ್ನೊಂದು ಕಡೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಮಸಾಲೆಗೆ ನಾನಿಲ್ಲಿ 1 ಟೊಮೆಟೊನ ದಪ್ಪ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಇವಾಗ ನಾನು 2 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಳ್ತಿದ್ದೀನಿ. ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ. ಇದರಲ್ಲಿ ಜಾಸ್ತಿ ಏನು ಮಸಾಲೆ ಹಾಕೋದಿಲ್ಲ, ಇಷ್ಟೇ ಮಸಾಲೆ ಹಾಕಿ ಈ ರೀತಿ ನುಣ್ಣಗೆ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಇವಾಗ ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇವಾಗ ಇದರಲ್ಲಿ ಕಾಯಿ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಟೊಮೆಟೊ ಮಸಾಲೆನ ಒಂದು ಬಟ್ಲಿಗೆ ಶಿಫ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಅದಕ್ಕೆ ಹಾಕ್ಕೊಂಡು ಇವಾಗ ಕಾಯಿ ಮಸಾಲೆಗೆ ನಾನಿಲ್ಲಿ 1 ಈರುಳ್ಳಿನ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಪುದೀನೂ 1 ಹಿಡಿಯಷ್ಟು ಹಾಕ್ಕೊಂಡು, 1 ಇಂಚು ಶುಂಠಿ, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಒಂದು 4-5 ಲವಂಗ, 2 ಪೀಸಷ್ಟು ಚಕ್ಕೆ, 1/4 ಟೀ ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. 1-2 ಚಮಚದಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಬೆರೆಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೇನೆ. ಇದನ್ನು ಕೂಡ ಫ್ರೈ ಆಗಿರೋ ಕಡಲೆಕಾಳಿಗೆ ಇವಾಗ ಇದಕ್ಕೆ ನಾನು ಟೊಮೆಟೊ ಪೇಸ್ಟ್ ಏನು ನಾನು ಮಾಡಿಕ್ಕಿದೆ, ಟೊಮೆಟೊ ಧನಿಯಾ ಪುಡಿ ಎಲ್ಲ ರುಬ್ಬಿಕ್ಕಿದೆ, ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಆ ಮಾಡಿಟ್ಟಿರೋ ಪೇಸ್ಟ್ನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಎಷ್ಟು ನೀರು ಬೇಕೋ, ಸಾರಿಗೆ ಎಷ್ಟು ನೀರು ಬೇಕೋ ಅದನ್ನು ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದನ್ನು ಕುದಿಯೋಕೆ ಬಿಡ್ತೀನಿ. ಒಂದು ಸತಿ ಇದು ಕುದಿ ಬರ್ತಿದ್ದಂಗೆ ಇದು ಸ್ವಲ್ಪ ಕುದ್ದಿದ ತಕ್ಷಣ ಇವಾಗ ಇದಕ್ಕೆ ಕಾಯಿ ಮಸಾಲೆ ನಾನೇನು ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು, ಇದು ಸಾರು ಬೆಂದ ಮೇಲೆ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ನೀರು ಈಗಲೇ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗುತ್ತೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸಾರನ್ನ ಕುದಿಯೋಕೆ ಬಿಡ್ತೀನಿ. ಈ ಥರ ಕಡಲೆಕಾಳು ಸಾರನ್ನ ಒಂದೇ ಒಂದು ಸತಿ ಮನೇಲಿ ಮಾಡಿ ನೋಡಿ. ಚಿಕನ್ ಸಾರು ಅಷ್ಟೇ ರುಚಿಯಾಗಿರುತ್ತೆ, ಮಿಸ್ ಮಾಡ್ದೇ ಮತ್ತೆ ಮಾಡ್ತೀರಾ, ಅಷ್ಟು ಸೂಪರಾಗಿರುತ್ತೆ ಟೇಸ್ಟು. ಸಾರು ಕುದೀತಿದ್ದಂಗೆ ನಾನು ಇದಕ್ಕೆ ಮುಚ್ಚಳ ಹಾಕಿ ಒಂದು 4 ವಿಸಿಲ್ನ ನಾನು ಇದಕ್ಕೆ ಕೊಟ್ಕೊಳ್ತೀನಿ. ಕಾಳನ್ನ ನಾನು ರಾತ್ರಿನೇ ನೆನೆಸಿಟ್ಟಿರೋ ಕಾರಣ 4 ವಿಸಿಲ್ ಸಾಕಾಗುತ್ತೆ. ನೀವೇನಾದರೂ ಬೆಳಗ್ಗೆ ನೆನೆಸಿದ್ರೆ ಇನ್ನೊಂದೆರಡು ಎಕ್ಸ್ಟ್ರಾ ವಿಸಿಲ್ ಹಾಕ್ಕೊಳ್ಳೋದ್ರಿಂದ ಕಾಳು ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ವಿಸಿಲ್ ಹೋದ ತಕ್ಷಣ ಸಾರು ಏನು ಗಮ್ ಅಂತಿರುತ್ತೆ ಅಂತ ಬಿಸಿ ಮುದ್ದೆ ಜೊತೆ ಇದನ್ನು ತಿಂತಾಯಿದ್ರೆ ಒಳ್ಳೆ ಮಟನ್ ಸಾರು, ಚಿಕನ್ ಸಾರು ಜೊತೆ ತಿಂದಷ್ಟೇ ರುಚಿಯಾಗಿರುತ್ತೆ. ನಾನು ಹೇಳ್ತಿದ್ರೇ ನನಗೆ ಬಾಯಲ್ಲಿ ನೀರು ಬರುತ್ತೆ. ಇನ್ನು ಮಾಡಿ ನೋಡಿ, ನಿಜವೂ ತುಂಬ ಇಷ್ಟಪಡ್ತೀರಾ. ನೀವು ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ ಹೇಳಿ. ರೆಸಿಪಿ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಮಂಡ್ಯ ಕೈ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.